ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ನಾವು ರಾಮನಗರ ನಗರಸಭೆಯ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆ ನಮ್ಮ ರೇಷ್ಮೆ ನಗರ ರಾಮನಗರ, ಹಾಗಾಗಿ ರೇಷ್ಮೆ ನಾಡ ಕನ್ನಡ ಹಬ್ಬ ಅನ್ನೋ ಶೀರ್ಷಿಕೆಯೊಂದಿಗೆ ಈ ಕಾರ್ಯಕ್ರಮವನ್ನ ಮಾಡಲು ಹೊರಟಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ನಗರಸಭೆಯ ಆಡಳಿತ ವೈಖರಿ, ನಮ್ಮ ಏಕತಾ ಅಭಿಯಾನ, ನೀರು ಸರಬರಾಜಿನ ವಿಚಾರ ಆಗ್ಬೋದು ಅಥವಾ ಅಭಿವೃದ್ಧಿ ಕೆಲಸಗಳ ವಿಚಾರ, ಇವೆಲ್ಲವನ್ನು ಕೂಡ ಸ್ತಬ್ಧ ಚಿತ್ರಗಳ ಮುಖಾಂತರ ಸಾದರಪಡಿಸಿ ಮತ್ತು ತಾಯಿ ಭುವನೇಶ್ವರಿಯ ಮೆರವಣಿಗೆಯನ್ನ ಮಿನಿ ವಿಧಾನಸೌಧದಿಂದ ರಾಜ್ಯದ ಎಲ್ಲ ಕಡೆಯಿಂದಲೂ ಕೂಡ ಕಲಾ ತಂಡಗಳನ್ನು ಕರೆಸಿ ವಿಶೇಷವಾದಂತಹ ಮೆರವಣಿಗೆಯನ್ನ ಮಾಡೋರಿದ್ದೇವೆ. ಶಾಲಾ ಮಕ್ಕಳು ಕೂಡ ಅವರ ಸ್ವಯಂ ಪ್ರೇರಣೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಅವ್ರದೇ ಆದಂತಹ ಒಂದು ಪ್ರತಿಭೆಗಳನ್ನ ಹೊರಹೊಮ್ಮೋದಕ್ಕೆ ಬಂದು ಭಾಗವಹಿಸ್ತೀವಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ನಗರಸಭೆ ವತಿಯಿಂದ ತೀರ್ಮಾನ ಮಾಡಿರುವಂತೆ ಸನ್ಮಾನ್ಯ CM ಲಿಂಗಪ್ಪನವ್ರಿಗೆ ಅವರು ಸನ್ಮಾನ ಮಾಡಬೇಕು ಅಂತೇಳಿ ಒಕ್ಕೂರಲ ನಿರ್ಣಯವನ್ನ ಕೈಗೊಂಡಿದ್ವಿ. ಈ ಒಂದು ಮೆರವಣಿಗೆಯಲ್ಲಿ ಅವ್ರನ್ನೂ ಕೂಡ ಮೆರವಣಿಗೆಯಲ್ಲಿ ನಾವು ರಾಜಬೀದಿಯಲ್ಲಿ ಕರ್ಕೊಂಡು ಬಂದು ನಂತರ ಪ್ರಧಾನ ವೇದಿಕೆಯಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಯಂಕಾಲ ಪೌರ ಸನ್ಮಾನ ಮಾಡಲಿದ್ದೇವೆ. ನಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಖ್ಯಾತ ಚಲನಚಿತ್ರ ಸಂಗೀತ ನಿರ್ದೇಶಕರಾದಂತಹ ಗುರುಕಿರಣ್ ಅವರ ತಂಡ, ರಾಜೇಶ್ ಕೃಷ್ಣನ್ ಅವರು, ಮತ್ತೆ ಹೈದರಾಬಾದ್ ನಿಂದ ಮಂಗ್ಲಿ, ಚೆನ್ನೈಯಿಂದ ಮಾಲ್ಗುಡಿ ಶೋಭಾ, ರಾಜೇಶ್ ಕೃಷ್ಣನ್ ಮತ್ತೆ ದಿವ್ಯಾ ರಾಮಚಂದ್ರನ್ ಹಾಗೂ ಅನೇಕ ಖ್ಯಾತ ಗಾಯಕರು ಇವರೆಲ್ಲರನ್ನೂ ಕೂಡ ಕರೆಸಿ ಒಂದು ಅದ್ಭುತವಾದಂತಹ ಕಲಾ ರಸದೌತಣವನ್ನ ಏರ್ಪಡಿಸಿದ್ದೇವೆ. ರಾಮನಗರ ಕ್ಷೇತ್ರದ ತಾಲೂಕಿನ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರ್ತಕ್ಕಂಥವ್ರು. ಅಂಥವ್ರನ್ನ ನಾವು ಗುರುತಿಸಿ ಶಿಕ್ಷಣ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಕ್ರೀಡೆ, ರಂಗಭೂಮಿ, ಸಂಶೋಧನೆ, ಸಮಾಜ ಸೇವೆ, ವೈದ್ಯಕೀಯ ಸಂಶೋಧನೆ, ವೈದ್ಯಕೀಯ ಸೇವೆ, ಜಾನಪದ ಕಲೆ, ಸರ್ಕಾರಿ ಸೇವೆ ಹಾಗೂ ಕಲೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಜನಿಸಿ ಅವ್ರದೇ ಆದಂತಹ ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆ ನಾವು ಒಂದು ಕಮಿಟಿಯನ್ನು ಮಾಡಿದ್ವಿ. ಆ ಕಮಿಟಿಯ ಮುಖಾಂತರ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿ ಬಹಳಷ್ಟು ಜನ ಅಪೇಕ್ಷಿತರಿದ್ರು, ಅರ್ಜಿಗಳಿದ್ರು. ಆದರೂ ನಾವು ಅದನ್ನ ಆದಷ್ಟು ಸ್ಫೂಟನೆ ಮಾಡಿ ಈ ಒಂದು ಕ್ಷೇತ್ರಗಳಲ್ಲಿ ಗುರುತಿಸಿರೋರ್ನ 15-16 ಜನ ಅವ್ರಿಗೆ ಕೆಂಗಲ್ ಹನುಮಂತಯ್ಯನವರ ಹೆಸರಿನಲ್ಲಿ ಪ್ರಶಸ್ತಿ ನೀಡೋರಿದ್ರು. ಅದೇ ರೀತಿ ನಮ್ಮನ್ನೆಲ್ಲರನ್ನೂ ಒಂದು ಮಾಡೋ ಶಕ್ತಿ ಇರೋದು ಕನ್ನಡ ಭಾಷೆಗೆ. ನಾವೆಲ್ಲ ಕನ್ನಡಿಗರು, ನಾವೆಲ್ಲ ಕನ್ನಡಾಂಬೆಯ ಮಕ್ಕಳು, ನಾವೆಲ್ಲ ಸೇರಿ ಈ ಒಂದು ಅದ್ಭುತವಾದಂತ ಕಾರ್ಯಕ್ರಮವನ್ನ ನಾವೆಲ್ಲ ಸೇರಿ ಆ ತಾಯಿಯ ಒಂದು ತಾಯಿ ಭುವನೇಶ್ವರಿಯನ್ನ ವಿಜೃಂಭಣೆಯಿಂದ ನಾವು ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದು ಆ ತಾಯಿ ಹೆಸರಲ್ಲಿ ಈ ಒಂದು ಕನ್ನಡ ಹಬ್ಬವನ್ನು ಆಚರಿಸೋಣ ಅಂತೇಳಿ ಮತ್ತೆ ಅತ್ಯಂತ ವಿನಯಪೂರ್ವಕವಾಗಿ ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಎಲ್ಲರೂ ಕೂಡ ಸಕುಟುಂಬ ಪರಿವಾರ ಸಮೇತ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೇಷ್ಮೆ ನಾಡ ಕನ್ನಡ ಹಬ್ಬ ಈ ವಿಚಾರದಲ್ಲಿ ಸ್ತಬ್ಧ ಚಿತ್ರಗಳು, ಇದ್ರ ಜೊತೆಗೆ ಇನ್ನೊಂದು ಕನ್ನಡ ಭಾಷೆಯಲ್ಲಿ 100% ಅಂಕಗಳಿಕೆ ಮಾಡಿರೋರಿಗೆ ನಾವು ಒಂದು ಪತ್ರ ಬರೆದಿದ್ದೇವೆ. ಅವ್ರಿಗೂ ಕೂಡ ನಾವು ಒಂದು ಬಹುಮಾನವನ್ನ, ಪಾರಿತೋಷಿಕವನ್ನು ಕೊಡಲಿದ್ದೇವೆ. ಮತ್ತೆ ಒಂದು ವಸ್ತು ಪ್ರದರ್ಶನವನ್ನ ನಮ್ಮ ನಗರಸಭೆ ವತಿಯಿಂದ ಅಲ್ಲಿ ಮೇಲ್ಗಡೆ ಜೂನಿಯರ್ ಕಾಲೇಜ್ ಗ್ರೌಂಡ್ ನಲ್ಲಿ ಒಂದು ವಸ್ತು ಪ್ರದರ್ಶನವನ್ನ ಏರ್ಪಡಿಸಿದ್ದೇವೆ. ಅದರಲ್ಲಿ ನಗರಸಭೆಯ ಸೌಲಭ್ಯಗಳು, ಸೇವೆಗಳು ಮತ್ತು ಅಭಿವೃದ್ಧಿಯ ಯೋಜನೆಗಳನ್ನ ಅದನ್ನ ಪ್ರದರ್ಶನ ಮಾಡೋರಿದ್ದೇವೆ. ಮತ್ತು ಕನ್ನಡ ಪುಸ್ತಕಗಳ ಮಾರಾಟ ಮಳಿಗೆಯನ್ನು ಕೂಡ ಮಾಡಿದ್ದೇವೆ. ಅದರಲ್ಲಿ ರಾಜ್ಯದ ವಿವಿಧ ಪ್ರಸಿದ್ಧ ಪ್ರಕಾಶಕರು, ವಿತರಕರಿಂದ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಕನ್ನಡ ಪುಸ್ತಕಗಳ ಮಾರಾಟಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಮತ್ತು ಪ್ರಬಂಧ ಸ್ಪರ್ಧೆಯನ್ನ ನಾವು ಏರ್ಪಾಡು ಮಾಡಿದ್ವಿ. ಪ್ರಬಂಧ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ ಸಂದರ್ಭದಲ್ಲಿ
ಸುಮಾರು 200 ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನಕ್ಕೆ ಆಯ್ಕೆಯಾಗಿದ್ದಾರೆ. ಪ್ರಾಥಮಿಕ ಮಾಧ್ಯಮಿಕ ಶಾಲೆ 5 ಬಹುಮಾನ, ಪ್ರೌಢಶಾಲೆ 5 ಬಹುಮಾನ, ಪದವಿ ಪೂರ್ವ 5 ಬಹುಮಾನ, ಪದವಿ ಹಾಗೂ ಸ್ನಾತಕೋತ್ತರ 5 ಬಹುಮಾನ. ಇಷ್ಟು ವಿದ್ಯಾರ್ಥಿಗಳಿಗೆ ನಾವು ಬಹುಮಾನವನ್ನ ಕೊಡೋರಿದ್ದೇವೆ.